ಶ್ರೀಗುರುಭ್ಯೋ ನಮಃ ಹರಿ ಓಂ ಕಾಂತಾಯ ಕಲ್ಯಾಣಗುಣೇ ಕಧಾಮ್ನೇ ನವದ್ಯುನಾಥ ಪ್ರತಿಮಪ್ರಭಾಯ ನಾರಾಯಣಾಯ ಅಖಿಲಕಾರಣಾಯ ಶ್ರೀಪ್ರಾಣನಾಥಾಯ ನಮಸ್ಕರೋಮಿ ಯಶ್ಚಕಾರೋಪವಾಸೇನ ತ್ರಿವಾರಂ ಭೂಪ್ರದಕ್ಷಿಣಂ ತಸ್ಮೈ ನಮೋ ಯತೀಂದ್ರಾಯ ಶ್ರೀಸುರೇಂದ್ರ ತಪಸ್ವಿನೇ ಸುಶಮೀಂದ್ರಕರಾಬ್ಜೋತಂ ರಾಘವೇಂದ್ರಗುರುಪ್ರಿಯಂ ಸುಯತೀಂದ್ರಗುರುಂ ವಂದೇ ಮೂಲರಾಮಾರ್ಚನೆ ರಥಂ. ಅಧುನಾ ಪೀಠದಲ್ಲಿ ವಿರಾಜಮಾನರಾದ ಶ್ರೀ ಶ್ರೀ ಶ್ರೀಪಾದಂಗಳವರ ಪಾದಕಮಲಗಳಲ್ಲಿ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸುತ್ತಾ, ಇವತ್ತಿನ ಆರಾಧನಾ ನಾಯಕರಾದ ಶ್ರೀ ಸುರೇಂದ್ರ ತೀರ್ಥರ ಬಗ್ಗೆ ನನಗೆ ಎಷ್ಟು ತಿಳಿದಿದೆಯೋ ಅಷ್ಟು ಯಥಾಮತಿಯಾಗಿ ಹೇಳಲು ಪ್ರಯತ್ನಿಸುತ್ತೇನೆ. ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಸುರೇಂದ್ರ ತೀರ್ಥರು ಹಂಸನಾಮಕ ಪರಮಾತ್ಮನ ಸಾಕ್ಷಾತ್ ಪರಂಪರೆಯಲ್ಲಿ ಬಂದಿರುವಂತಹ ಶ್ರೀಮನ್ ಮಧ್ವಾಚಾರ್ಯ ಮೂಲ ಮಹಾಸಂಸ್ಥಾನದಲ್ಲಿ ವಿರಾಜಮಾನರಾದವರು. ಇವರ ಪುರಾಶ್ರಮದ ಹೆಸರುವೇನೆಂದರೆ ವೆಂಕಟಕೃಷ್ಣಾಚಾರ್ಯರು. ಇವರು ರಘುನಂದನ ತೀರ್ಥ ಹತ್ತಿರ ಸನ್ಯಾಸಾಶ್ರಮವನ್ನು ಪಡೆದು ಸುರೇಂದ್ರ ತೀರ್ಥರೆಂದು ನಾಮಕರಣವಾಯಿತು. ಇವರು ಮುದ್ಗಲ್, ಗಂಗಾವತಿ ಮೊದಲಾದ ಪ್ರದೇಶಗಳಿಗೆ ದಿಗ್ವಿಜಯವನ್ನು ಮಾಡಿದರು. ಇವರು ಒಂದು ದಿವಸ ವಿಜಯನಗರ ಹತ್ತಿರದಲ್ಲಿ ಒಂದು ಗ್ರಾಮಕ್ಕೆ ಹೋಗುತ್ತಾರೆ. ಅಲ್ಲಿ ಶ್ರೀ ಮೂಲರಾಮ ದೇವರ ಪೂಜೆಗಾಗಿ ಇಡೀ ತುಳಸಿವನವನ್ನು ನಿರ್ಮಾಲ್ಯವಾಗಿ ಮಾಡುತ್ತಾರೆ. ಆಗ ವ್ಯಾಸರಾಜರು ತಮ್ಮ ಶಿಷ್ಯರಿಗೆ ಹೇಳುತ್ತಾರೆ, ಹೋಗಿ ತುಳಸಿವನಕ್ಕೆ ಹೋಗಿ ತುಳಸಿಯನ್ನು ತೊಗೊಂಬ ಅಂತ. ಆಗ ಶಿಷ್ಯನು ಹೇಳ್ತಾನೆ, ಆಯಿತು ಸ್ವಾಮಿ ತೊಗೊಂಬರ್ತೀನಿ ಅಂತ. ಆಗ ಶಿಷ್ಯನು ತುಳಸಿಯನ್ನು ತೊಗೊಂಬರ್ತಾನೆ. ವ್ಯಾಸರಾಜರು ಹೇಳುತ್ತಾರೆ, ಇದೇಕೆ ನಿರ್ಮಾಲ್ಯವಾದ ತುಳಸಿಯನ್ನು ತೊಗೊಂಬಂದಿದ್ಯಾ ಅಂತ. ಆಗ ಶಿಷ್ಯ ಹೇಳುತ್ತಾನೆ, ಇಲ್ಲ ಸ್ವಾಮಿ, ತುಳಸಿವನದಿಂದ ಹೋಗಿ ತುಳಸಿಯನ್ನು ತೊಗೊಂಬಂದಿದ್ದೇನೆ ಅಂತ. ಆಗ ಯಾರೋ ಒಬ್ಬರು ಬಂದು ಹೇಳುತ್ತಾರೆ, ಸುರೇಂದ್ರ ತೀರ್ಥರು ಇಲ್ಲಿ ದಿಗ್ವಿಜಯವನ್ನು ಮಾಡಿದ್ದಾರೆ ಅಂತ. ಆಗ ವ್ಯಾಸರಾಜರು ತಮ್ಮ ತಪಶಕ್ತಿಯಿಂದ ಹೇಳುತ್ತಾರೆ, ಇದು ಸುರೇಂದ್ರ ತೀರ್ಥವು ಮೂಲರಾಮ ದೇವರಿಗೆ ಅರ್ಪಿಸಿದಂತಹ ತುಳಸಿ. ಹಾಗಾಗಿ ಅವರು ಬೇಗನೆ ದೇವರ ಪೂಜೆಯನ್ನು ಮುಗಿಸಿ ಅಲ್ಲಿ ಹೋಗುತ್ತಾರೆ. ಅಲ್ಲಿ ಹೋಗಿ ಸುರೇಂದ್ರ ತೀರ್ಥರನ್ನು ಭೇಟಿಯಾಗಿ, ಸ್ವಾಮಿ, ನೀವು ನಮ್ಮ ವಿಜಯನಗರಕ್ಕೆ ದಿಗ್ವಿಜಯನ್ನು ಮಾಡಬೇಕಂತ ಹೇಳುತ್ತಾರೆ. ಆಗ ಸುರೇಂದ್ರ ತೀರ್ಥರು ಆಯ್ತಂತೂ ಹೇಳುತ್ತಾರೆ. ಸುರೇಂದ್ರ ತೀರ್ಥರು ವಿಜಯನಗರಕ್ಕೆ ದಿಗ್ವಿಜಯನ್ನು ಮಾಡುತ್ತಾರೆ. ಅಲ್ಲಿ ರಾಜನ ಆಸ್ಥಾನದಲ್ಲಿ ದೇವರ ಪೂಜೆಯನ್ನು ಆಗುತ್ತದೆ. ಹಾಗೂ ವ್ಯಾಸರಾಜರ ಶಿಷ್ಯರನ್ನು ನೋಡಿ ತುಂಬ ಸಂತೋಷವನ್ನು ಪಡುತ್ತಾರೆ. ಆಗ ಸುರೇಂದ್ರ ತೀರ್ಥರು ವ್ಯಾಸರಾಜರಿಗೆ ಹೇಳುತ್ತಾರೆ, ನೀವು ನಿಮ್ಮ ವಿಷ್ಣು ತೀರ್ಥರನ್ನು ನಮ್ಮ ಮಠಕ್ಕೆ ಕೊಡಬೇಕಂತ. ಆಗ ವ್ಯಾಸರಾಜರು ಆಯಿತು, ನಾವು ಕೊಡ್ತೀವಿ ಅಂತ ಹೇಳುತ್ತಾರೆ. ಸುರೇಂದ್ರ ತೀರ್ಥರು ವಿಷ್ಣು ತೀರ್ಥರಿಗೆ ದಂಡಪಲ್ಲಟವನ್ನು ಮಾಡುತ್ತಾರೆ. ಈ ದಂಡಪಲ್ಲಟದ ಅರ್ಥವೇನೆಂದರೆ, ಒಂದು ಮಠಕ್ಕೆ ಸನ್ಯಾಸವನ್ನು ತಗೊಂಡಿರ್ತಾರೆ. ಆಗ ಇನ್ನೊಂದು ಮಠಕ್ಕೆ ಸನ್ಯಾಸವನ್ನು ತಗೋಬೇಕಾದ್ರೆ ಇದಕ್ಕೆ ದಂಡಪಲ್ಲಟ ಅಂತ ಕರೆಯುತ್ತಾರೆ. ಆಗ ಸುರೇಂದ್ರ ತೀರ್ಥರು ಇವರಿಗೆ ದಂಡಪಲ್ಲಟ ಮಂತ್ರೋಪದೇಶವನ್ನು ಮಾಡಿ ವಿಜೇಂದ್ರ ತೀರ್ಥರೆಂದು ಹೆಸರಿಡುತ್ತಾರೆ. ರಾಘವೇಂದ್ರ ವಿಜಯದ ಕರ್ತೃಗಳಾದ ನಾರಾಯಣಾಚಾರ್ಯರು ರಾಘವೇಂದ್ರ ವಿಜಯದಲ್ಲಿ ಹೀಗೆ ಎಂದು ವಿಜಯೇಂದ್ರ ತೀರ್ಥರ ಮಹಿಮೆಯನ್ನು ಹೇಳಿದ್ದಾರೆ. ಅದೇನೆಂದರೆ, ಚತುಷ್ಷಷ್ಟಿ ಕಲಾ ವಿದ್ಯಾಜುಷೆ ವಿದ್ವನ್ಮಹೋಮುಷೆ ಜಯೇಂದ್ರ ಜ್ಯೋತಿಷೆ ಕುರ್ಯಾಂ ವಂದನಾನಿ ಯಶೋಜಿಷೆ. ವಿಜಯೇಂದ್ರ ತೀರ್ಥರು 64 ವಿದ್ಯೆಗಳಲ್ಲಿ ಪ್ರವೀಣರಾಗಿದ್ದಾರೆ ಅಂತ. ವಿಜಯೇಂದ್ರ ತೀರ್ಥರು ಮತ್ತು ಸುರೇಂದ್ರ ತೀರ್ಥರು ಹಂಪಿಗೆ ದಿಗ್ವಿಜಯವನ್ನು ಮಾಡುತ್ತಾರೆ. ಅಲ್ಲಿ ಕೆಲವು ವರ್ಷಗಳನ್ನು ಕಳೆಯುತ್ತಾರೆ. ಆಗ ಸುರೇಂದ್ರ ತೀರ್ಥರು ಯುವನಾಮ ಸಂವತ್ಸರ ಪುಷ್ಯಮಾಸ ಶುದ್ಧ ದ್ವಾದಶಿಯ ದಿನ ಪುಣ್ಯಾವಸ್ಥರಾದರು. ಇವರ ಮಹಿಮೆ ಅಂತದೇನೆಂದರೆ, ಇವರು 70 ವರ್ಷಗಳ ಪೀಠದಲ್ಲಿ ವಿರಾಜಮಾನರಾಗಿದ್ದರು. ಇವರು 3 ಬಾರಿ ಭೂಪ್ರದಕ್ಷಿಣೆಯನ್ನು ಹಾಕಿದರು. ಇವರ ಚರ್ಮಶ್ಲೋಕದಲ್ಲಿ ಹೇಳಿದ್ದಾರೆ, ಇಷ್ಟಕಾರೋಪವಾಸೇನ ತ್ರಿವಾರಂ ಭೂಪ್ರದಕ್ಷಿಣಂ ತಸ್ಮೈ ನಮೋ ಯತೀಂದ್ರಾಯ ಶ್ರೀ ಸುರೇಂದ್ರ ತಪಸ್ವಿನೇ ಎಂಬುದಾಗಿ. ಇಷ್ಟು ಹೇಳುತ್ತಾ ನಾನು 2 ಮಾತುಗಳನ್ನು ಮುಗಿಸುತ್ತಿದ್ದೇನೆ. ಶ್ರೀಕೃಷ್ಣ ಅರ್ಪಣಮಸ್ತು.